ಸಿನಿಮಾ ನಿರ್ದೇಶನ ಕಿಡಿಯಲಿದ್ದಾರಾ ಬಿಗ್ ಬಾಸ್ ವಿಜೇತ ಗಿಲ್ಲಿ ನಟ? ಹೌದು ವೀಕ್ಷಕ ಬಂಧುಗಳ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಎಲ್ಲ ಕಡೆ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಯಾವ ಉತ್ಸವ, ಜಾತ್ರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ರೂ ಅಲ್ಲಿ ಗಿಲ್ಲಿ ನಟ ಅತಿಥಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಬಿಗ್ ಬಾಸ್ ಗೆದ್ದ ಬಳಿಕ ಗಿಲ್ಲಿ ಪ್ರತಿನಿತ್ಯವೂ ಬ್ಯುಸಿಯಾಗಿದ್ದಾರೆ. ಅವರು ಒಂದು ರೀತಿ ಬ್ರ್ಯಾಂಡ್ ಆಗಿ ಬಿಟ್ಟಿದ್ದಾರೆ. ಸಖತ್ ಬ್ಯುಸಿಯಾಗಿರುವ ಗಿಲ್ಲಿ ಮುಂದೇನು ಮಾಡ್ತಾರೆ ಅನ್ನುವಂತಹ ಕುತೂಹಲವಿದೆ. ಅದಕ್ಕೀಗ ಉತ್ತರ ಸಹ ಸಿಕ್ಕಿದೆ. ಗಿಲ್ಲಿಯೊಳಗೆ ಒಬ್ಬ ಅದ್ಭುತ ನಟನಿದ್ದಾನೆ. ಈಗಾಗಲೇ ಅವರು ಕಿರುಚಿತ್ರ ಸಿನಿಮಾಗಳ ಮೂಲಕ ಅವರ ಅಭಿನಯ, ಕಾಮಿಡಿ ಟೈಮಿಂಗ್ ಏನು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಕಲಾವಿದ ಮಾತ್ರವಲ್ಲದೆ ಗಿಲ್ಲಿ ನಿರ್ದೇಶಕನಾಗಿಯೂ ಆರಂಭಿಕ ದಿನಗಳಲ್ಲಿ ಗುರುತಿಸಿಕೊಂಡವರು. ಕಿರುಚಿತ್ರಗಳನ್ನ ನಿರ್ದೇಶನ ಮಾಡಿ ತಾವೇ ಅಭಿನಯಿಸಿದ್ದಾರೆ. ಗಿಲ್ಲಿ ಅವರ ಜನಪ್ರಿಯತೆ ಹೆಚ್ಚಾಗಿದೆ. ಅವರಿಗೆ ಸಿನಿಮಾಗಳಿಂದ ಹಲವು ಆಫರ್ಗಳು ಸಹ ಬರ್ತಿದೆ. ಮನಸ್ಸು ಮಾಡಿದ್ರೆ ಗಿಲ್ಲಿ ಚಂದನಕ್ಕೆ ಒಳ್ಳೆಯ ಹಾಸ್ಯ ನಟ ಆಗಬಹುದು. ಆದರೆ ಗಿಲ್ಲಿ ಕನಸು ಮಾತ್ರ ಬೇರೆಯದ್ದೇ ಇದೆ. ಗಿಲ್ಲಿ ನಟ ಮುಂದೇನು ಮಾಡ್ತಾರೆ ಎನ್ನುವ ಬಗ್ಗೆ ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸದ್ಯ ನಾನು ನಿರ್ದೇಶನ ಮಾಡಲಿರುವ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ನಡೆಯುತ್ತಿದೆ. ನಟನೆಯನ್ನ ಬೇಗ ಮಾಡಬಹುದು. ಸ್ಕ್ರಿಪ್ಟ್ ಇರುತ್ತದೆ, ನಿರ್ದೇಶಕರು ಇರ್ತಾರೆ. ಅವರು ಹೇಳುತ್ತಾರೆ ನಾವು ನಟನೆ ಮಾಡಿಬಿಡಬಹುದು. ಎಲ್ಲ ಮಾಡಿ ಮುಗಿಸಿ ಸಂಜೆ 6 ಗಂಟೆ ಆದ ಕೂಡಲೇ ಮನೆಗೆ ಹೋಗ್ತಾ ಇರಬಹುದು. ಆದರೆ ನಿರ್ದೇಶನ ಆ ರೀತಿಯಲ್ಲ ಅಂತ ಹೇಳಿದ್ದಾರೆ. ಸಿನಿಮಾದಲ್ಲಿ ನಟಿಸೋದು ಅಂದ್ರೆ ನಿರ್ದೇಶನ ಮಾಡಿದ್ದಕ್ಕಿಂತ ಸುಲಭ. ನಿರ್ದೇಶಕರು ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಟಿರ್ತಾರೆ, ಬಂದು ನಟಿಸಿ ಹೋದ್ರೆ ಆಗೋಯ್ತು. ಸಿನಿಮಾ ಆರಂಭದಿಂದ ಹಿಡಿದು ಕೊನೆಯವರೆಗೂ ಅವರದೇ ಆದ ಶ್ರಮ ಹಾಕಿ ಕೆಲಸವನ್ನ ಮಾಡಬೇಕು. ನಿರ್ದೇಶನದ ಅನ್ನೋದು ತಮಾಷೆಯ ಮಾತಲ್ಲ. ನಿರ್ದೇಶಕ ಆಗಬೇಕಂದ್ರೆ ಮೊದಲು ಅದರ ಬಗ್ಗೆ ಜ್ಞಾನ ಇರಬೇಕು, ಅದರ ಬಗ್ಗೆ ತಿಳಿದುಕೊಳ್ಳಬೇಕು, ಅದಕ್ಕೆ ಆದಂತಹ ಸಮಯವನ್ನ ನೀಡಬೇಕು. ಹಾಗಾಗಿ ಇವೆಲ್ಲ ಮುಗಿಸಿಕೊಂಡು ಅದಕ್ಕೆಂದೇ ನಾನು ಕುಳಿತುಕೊಳ್ಳಬೇಕಿದೆ ಅಂತ ಗಿಲ್ಲಿ ಅವರು ಹೇಳ್ತಿದ್ದಾರೆ. ಸದ್ಯಕ್ಕೆ ನನ್ನ ಬಳಿ ಒಂದು ಲೈನ್ ಇದೆ, ಅದರ ಮೇಲೆ ಸ್ಕ್ರಿಪ್ಟ್ ಲೈನ್ ಎಲ್ಲ ಬರೆದು ರೆಡಿ ಮಾಡಿದ್ದೇನೆ. ಸ್ಕ್ರಿಪ್ಟ್ ಪೂರ್ಣಗೊಂಡು ನಿರ್ಮಾಪಕರಿಗೆ ಕತೆ ಹೇಳಬೇಕು. ಅದಕ್ಕಾಗಿ ನಾನು ರೆಡಿಯಾಗಬೇಕೆಂದು ಗಿಲ್ಲಿ ಹೇಳಿದ್ದಾರೆ. ಗಿಲ್ಲಿ ಲೀಡ್ ರೀಲ್ನಲ್ಲಿ ಕಾಣಿಸಿಕೊಳ್ಳುತ್ತಿರುವ ಸೂಪರ್ ಹಿಟ್ ಇದೇ ಫೆಬ್ರವರಿ 27ಕ್ಕೆ ರಿಲೀಸ್ ಆಗಲಿದೆ. ಹೀಗೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದಿವ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಳ್ಳಿ. ಹಾಗೆ ಗಿಲ್ಲಿ ನಟ ಅವರು ಕಾಮಿಡಿಯನ್ ಆಗಿ ಮಾತ್ರ ಅಂದ್ರೆ ಹಾಸ್ಯ ಕಲಾವಿದರಾಗಿ ನಟಿಸಿದ್ರೆ ಓಕೆ ಆಗತ್ತಾ, ಅಥವಾ ಒಬ್ಬ ನಾಯಕ ನಟನಾಗಿ ನಟಿಸಿದ್ರೆ ಚೆನ್ನಾಗಿರುತ್ತಾ, ಅಥವಾ ನಿರ್ದೇಶಕರಾಗಿ ಮಾಡಿದ್ರೆ ಚೆನ್ನಾಗಿರುತ್ತಾ, ಹೇಗೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ.